ಪಾಟೀಲ್ ಸಾಬ್ ನೀವೆಲ್ಲ ಆಸನ್ ಮಾರೋ ಕ್ವಶನ್ ಕಡಿಮೆ ರೈಟ್. ಯಾದಗಿರಿ ಗೋಲ್ಕೊಂಡದಲ್ಲಿ ರಾಮನವಮಿ ಸಂಭ್ರಮ ಚೆನ್ನಾಗಾಯಿತು. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸ್ಟಾರ್ಟ್ ಮಾಡಿ. ಓಂ ನಮೋ ವೆಂಕಟೇಶಾಯ. ಬೋರ್ಬಂಡ ಗ್ರಾಮ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದ ಸುಕ್ಷೇತ್ರನಲ್ಲಿ ಪ್ರತಿ ವರ್ಷದಂತೆ ಶ್ರೀರಾಮನವಮಿ ಇವತ್ತು 27/3/2026 ಶುಕ್ರವಾರದಂದು ಎಲ್ಲ ವರ್ಷಕ್ಕಿಂತ ಹಿಂದಿನ ವರ್ಷಕ್ಕಿಂತ ಈ ವರ್ಷ ವಿಜೃಂಭಣೆಯಿಂದ ಹೆಚ್ಚಿನ ಜನಸಂಖ್ಯೆ ಸೇರಿ ಹೆಚ್ಚಿನ ರೀತಿ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಈಗ ಇಲ್ಲಿ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದಲ್ಲಿ ಶ್ರೀರಾಮನವಮಿಯ ನಿಮಿತ್ತ ಕಾರ್ಯಕ್ರಮಗಳಂದರೆ ಮೊದಲನೇದಾಗಿ ಮುಂಜಾನೆ ದೇವರಿಗೆ ವಿಶೇಷ ಪೂಜಾ ಅಭಿಷೇಕ ಅಲಂಕಾರ ಇತ್ಯಾದಿ ಎಲ್ಲ ಪೂಜೆಗಳಾಗಿ ಮತ್ತು ಶ್ರೀರಾಮನವಮಿಯ ನಿಮಿತ್ತ ಇವತ್ತು ಶ್ರೀರಾಮ ಹುಟ್ಟಿದ ದಿನದಿಂದ ಅವರು ಹುಟ್ಟಿದ ಶ್ರೀರಾಮ ತಾರಕ ಹೋಮ ಅಂತೇಳಿ ವಿಶೇಷ ಆಗಿ ಅವರ ಹೆಸರಿನಲ್ಲಿ ತಾರಕ ಹೋಮ ಮಾಡಿ ಮತ್ತು ದೇವರು ಹುಟ್ಟಿದ ಅವ್ರದ್ದು ಉತ್ಸವ ಮಾಡಿ ಮತ್ತು ದೇವರದು ಕಲ್ಯಾಣ ಉತ್ಸವ ಮಾಡಿ ಶ್ರೀರಾಮ ಸೀತಾ ಮಾತಾದು ಕಲ್ಯಾಣ ಉತ್ಸವ ಆಯಿತು ಮತ್ತು ರಥ ಉತ್ಸವ ಆಯಿತು ಮತ್ತು ತೊಟ್ಟಲ ಕಾರ್ಯಕ್ರಮ ಆಯಿತು. ಇದು ಎಲ್ಲ ಕಾರ್ಯಕ್ರಮಗಳು ಈ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದಲ್ಲಿ ಸೇರಿ ಎಲ್ಲ ಭಕ್ತರು ಎಲ್ಲರೂ ಅಕ್ಕಪಕ್ಕಲಿಂದ ಬಂದಿದ್ದವರು ಬೇರೆ ಬೇರೆ ಡಿಸ್ಟಿಕ್ಲಿಂದ ರಾಜ್ಯಲಿಂದ ಇತರ ಎಲ್ಲ ಬಂದಿದ್ದವರು ಎಲ್ಲ ನೋಡಿ ಅವರು ಕಣ್ಣು ತುಂಬಿಕೊಂಡು ಅವರೆಲ್ಲ ಪುನೀತರಾಗಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಮತ್ತು ನಾವು ವರ್ಷ ಈ ಕಾರ್ಯಕ್ರಮ ಇದೇ ಆಗಲಿ ಯಾವುದೇ ಆಗಲಿ ಈ ದೇವಸ್ಥಾನ ಸಲುವಾಗಿ ನಾವು ಏನು ಮಾಡೋದು ನಮ್ಮ ಕರ್ನಾಟಕ ರಾಜ್ಯ ನಮ್ಮ ದೇಶ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿ ಬೆಳಬೇಕು. ನಮ್ಮ ದೇಶ ಮೇಲೆ ನಮ್ಮ ಪ್ರಜಾ ಮೇಲೆ ನಮ್ಮ ರಾಜ್ಯ ಮೇಲೆ ಯಾವುದೇ ಕಷ್ಟ ಬರಬಾರ್ದು, ಎಲ್ಲರೂ ಸುಖವಾಗಿ ಇರಬೇಕನ್ನೋದೇ ನಮ್ಮ ಕರ್ತವ್ಯ. ಮತ್ತು ನಾವು ಅದೇ ದೇವರಿಂದ ಬಿಡ್ಕೋತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಇವಾಗ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಎಲ್ಲ ಒಂದು ಗ್ಯಾಸ್ ಅನಿಲ ಅದರದೊಂದು ಎಲ್ಲ ಏನು ಭಾಳ ಹೇಳ್ತಾ ಇದ್ದಾರೆ. ಈಗ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಈ ಪ್ರದೇಶದಲ್ಲಿ ನಾವು ಇದರಿಂದ ಯಾವಾಗಲೇ ಹೆಚ್ಚಿನ ಕಡಿಗೆ ಸೌದೆ ಅಂತ ಹೇಳ್ತಾರೆ ಬೆಂಗಳೂರು ಕಡೆ ಎಲ್ಲ. ನಮ್ಮ ಕಡೆ ಎಲ್ಲ ಕಡಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಕಡಿಗೆ ಇದರಲ್ಲಿಂದಲೇ ಇವತ್ತಿನ ದಿನ ಎಲ್ಲ ಭಕ್ತರಿಗೆ ಪ್ರಸಾದ ಮಾಡಿದ್ದೀವಿ. ನಮ್ಮದು ಇಲ್ಲಿ ಎಲ್ಲ ಚೆನ್ನಾಗಿ ನಡೆದಿದೆ. 4,000 ಮಂದಿ ಸೇರ್ತಾರೆ. ಅವರಿಗೆಲ್ಲ ಬಂದಿದ್ದಂಥ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಇದೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲರಿಗೆ ಎಲ್ಲ ಬಂದಿದ್ದವರಿಗೆ ಯಾವುದೇ ತೊಂದರೆ ಆಗಲಾರ್ದಂಗೆ ನೋಡ್ಕೊಳ್ಳಕತ್ತೀವಿ. ಎಲ್ಲರದು ಒಳ್ಳೆಯದಾಗಲಿ. ಓಂ ನಮೋ ವೆಂಕಟೇಶಾಯ. ದಿವಸ ನಮ್ಮ ಬೋರಬಣ್ಣ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದಲ್ಲಿ ಶ್ರೀರಾಮ ನವಮಿಯ ವಿಶೇಷವಾಗಿ ಲಕ್ಷ್ಮೀ ತಿಮ್ಮಪ್ಪ ಕಮಿಟಿಯ ಅಧ್ಯಕ್ಷರಾದ ನರೇಂದ್ರ ರಾಠೋಡ್ ಅವರು ವಿಶೇಷವಾಗಿ ನಮ್ಮ ಗುಮ್ಮಡಿಕಲ್ ಸುತ್ತಮುತ್ತಲಿನ ಭಾಗದವರಿಗೆ ಒಂದು ನವಮಿಯ ಭಕ್ತರಿಗೆ ಅನುಕೂಲ ಆಗಲಂತೇಳಿ ಇವತ್ತಿನ ಮುಂಜಾನೆ ಪೂಜೆ ಮತ್ತು ರುದ್ರಾಭಿಷೇಕ ಮತ್ತು ಹೋಮ ಮತ್ತು ಕಲ್ಯಾಣ ಉತ್ಸವ ಎಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ರಥೋತ್ಸವ ಕಾರ್ಯಕ್ರಮ, ಕುಟಿಲ ಕಾರ್ಯಕ್ರಮ, ರಾಮನವಮಿಯಂದು ವಿಶೇಷವಾಗಿ ತಿರುಪತಿಯಲ್ಲಿ ಯಾವ ಥರ ನಡೆಯುತ್ತದೆ ಅದೇ ರೀತಿಯಾಗಿ ಕಲ್ಯಾಣ ಉತ್ಸವ ಕೂಡ ಇಲ್ಲಿ ನಮ್ಮ ಬೋರಬಣ್ಣ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದಲ್ಲಿ ಕೂಡ ನಡೀತದೆ. ಸುತ್ತಮುತ್ತಲಿನ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇಲ್ಲಿ ಯಾವುದೇ ತೊಂದರೆ ಆಗದಂತೆ ಎಲ್ಲ ರೀತಿಯ ಸವಲತ್ತುಗಳನ್ನು ಮಾಡಿ ಈ ದೇವಸ್ಥಾನದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿ ಕಳಿಸ್ತಕ್ಕಂಥ ಕೆಲಸ ನಮ್ಮೆಯ ಅಧ್ಯಕ್ಷರು ಮತ್ತು ಎಲ್ಲ ಭಕ್ತಾದಿಗಳು ಸಹಕರಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದಲ್ಲಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಗುರುಗಳೇ, ತಮ್ಮ ಹೆಸರು ಹಾಗೂ ಇವತ್ತಿನ ಶ್ರೀರಾಮನವಮಿಯ ದಿನದ ವಿಶೇಷತೆ ಮತ್ತು ಮಹತ್ವ ಕುರಿತು ಜನರಿಗೆ ತಾವು ನೀಡುವ ಸಂದೇಶ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇವತ್ತಿನ ದಿವಸ ಪರಮ ಪವಿತ್ರವಾಗಿರುವಂಥ ದಿವಸ. ಕಾರಣ ನಮಗೂ ನಿಮಗೂ ತಿಳಿದಿರುವ ಹಾಗೆ ರಾಮಚಂದ್ರ ದೇವರ ವಿವಾಹ ಮಹೋತ್ಸವ. ನಮ್ಮ ಮನೆಯಲ್ಲಿ ವಿವಾಹ ಮಹೋತ್ಸವವನ್ನು ನಾವು ಮಾಡಿಕೊಂಡ್ರೆ ನಮಗೆ ಬಹಳ ಸಂತೋಷ. ಅಂದರೆ ನಮ್ಮ ಕುಟುಂಬ ಉದ್ಧಾರ ಆಯಿತು ಅಂಥೇಳಿ ಆ ರೀತಿ ರಾಮಚಂದ್ರ ದೇವರ ನಾವೊಂದು ಕಲ್ಯಾಣ ಮಾಡಿದ್ವಿ ಅಂದರೆ ಲೋಕ ಕಲ್ಯಾಣ ಸಲುವಾಗಿ ನಾವು ಮಾಡಿದ್ವಿ. ಅಂದರೆ ಈ ಕಲ್ಯಾಣ ಮಾಡೋದ್ರಿಂದ ಲೋಕಕ್ಕೆ ಕಲ್ಯಾಣ ಆಗ್ತದೆ. ಆ ಉದ್ದೇಶ ಸಲುವಾಗಿ ಇವತ್ತು ರಾಮನವಮಿಯ ಉದ್ದೇಶದಿಂದ ರಾಮದೇವರ ಕಲ್ಯಾಣ ಮಹೋತ್ಸವ ಮಾಡಿದ್ದೇವೆ. ಹಾಗಾಗಿ ಎಲ್ಲ ಲೋಕದ ಕಲ್ಯಾಣ, ಅದೇ ರೀತಿಯಾಗಿ ಲೋಕದ ಕಲ್ಯಾಣ, ನಮ್ಮ ಮನೆಯ ಕಲ್ಯಾಣ, ನಮ್ಮ ಕುಟುಂಬದ ಕಲ್ಯಾಣ ಆಗಲಿ ಅಂಥೇಳಿ ಕೇಳ್ತಾ ನನ್ನೆಲ್ಲ ಉತ್ಸವವನ್ನು ನಡೆಸಿಕೊಂಡಂಥ ಹೆಗ್ಗಳಿಕೆ ನಮ್ಮ ರಾಠೋಡ್ ಸರ್ ಅವರಿಗೆ ಸಲ್ಲಿಸಬೇಕು. ಏಕೆಂದರೆ ಈ ಒಂದು ಕ್ಷೇತ್ರದಲ್ಲಿ ಅಷ್ಟೊಂದು ವಿಜೃಂಭಣೆಯಿಂದ ಆಗುವಂಥ ಯಾವುದೇ ದೇವಸ್ಥಾನಗಳನ್ನು ನಾವು ನೋಡೋದಿಲ್ಲ. ಆದರೆ ಈ ಒಂದು ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ
ಆಗಿರ್ಬೋದು, ಹೋಮ ಹವನಗಳು, ಉತ್ಸವಗಳು ಮತ್ತು ತೇರು ಹಾಗೆ ಈ ಒಂದು ತೊಟ್ಟಿಲ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಈ ಒಂದು ಕ್ಷೇತ್ರದಲ್ಲಿ ನಡೆಸುತ್ತೆ. ನಾವು ಪ್ರತಿ ವರ್ಷವೂ ಪ್ರತಿ ಒಂದು ಉತ್ಸವಕ್ಕೂ ನಾವು ಇಲ್ಲಿ ಪಾಲ್ಗೊಳ್ಳೋದಕ್ಕೆ ತುಂಬ ಸಂತಸವನ್ನು ವ್ಯಕ್ತಪಡಿಸ್ತೀವಿ. ಇಷ್ಟೇ ನಾನು ತಿಮ್ಮಪ್ಪ ದೇವಸ್ಥಾನ ಗೋರ್ಬಂಡನಲ್ಲಿ ಲಕ್ಷ್ಮೀ ತಿಮ್ಮಪ್ಪ ಅವರ ಸನ್ನಿಧಿಯಲ್ಲಿ ಶ್ರೀರಾಮ ನವಮಿಯ ಉತ್ಸವವನ್ನು ವಿಜೃಂಭಣೆಯಿಂದ ಮಾಡಿದ್ದೀವಿ. ಮತ್ತು ಈಗಾಗಲೇ ಇವತ್ತಿನ ದಿನ ಕಾರ್ಯಕ್ರಮಗಳು ವಿವರ ಅಂದರೆ ಬೆಳಿಗ್ಗೆ 6 ಗಂಟೆಯಲ್ಲಿದ್ದ ಲಕ್ಷ್ಮೀ ತಿಮ್ಮಪ್ಪ ದೇವರ ಅಭಿಷೇಕ, ಅಲಂಕಾರ ಇತ್ಯಾದಿ ಪೂಜೆಗಳು. ಮತ್ತು ಶ್ರೀರಾಮನವಮಿ ನೈವೇದ್ಯ ಇವತ್ತು ಶ್ರೀರಾಮನವಮಿ ಶ್ರೀರಾಮ ತಾರಕ ಹೋಮ ಅಂತೇಳಿ ವಿಶೇಷವಾಗಿ ಅದು ಹೋಮ ಒಂದು. ಮತ್ತು ಆಮೇಲೆ ಲಕ್ಷ್ಮೀ ತಿಮ್ಮಪ್ಪ ಅಂದರೆ ಶ್ರೀರಾಮ ಮತ್ತು ಸೀತಾ ದೇವಿಗೆ ಇಬ್ಬರಿಗೆ ಲಗ್ನ ಕಲ್ಯಾಣ ಉತ್ಸವ, ಮತ್ತು ಅದು ಆದಮೇಲೆ ರಥ ಉತ್ಸವ, ಅದು ಆದಮೇಲೆ ತೊಟ್ಟಿಲ ಕಾರ್ಯಕ್ರಮ ಆದಮೇಲೆ ದೇವರಿಗೆ ವಿಧ ವಿಧದ ನೈವೇದ್ಯ ಮಾಡಿ ದೇವರಿಗೆ ನೈವೇದ್ಯ ಕೊಡಿಸಿ ಮಹಾಮಂಗಳಾರತಿ ಮಾಡಿ ಬಂದಿದ್ದಂಥ ಭಕ್ತರಿಗೆಲ್ಲ ತೀರ್ಥ ಪ್ರಸಾದದ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ವರ್ಷ ಈ ದೇವಸ್ಥಾನ ಅಭಿವೃದ್ಧಿ ಹೊಂದುತ್ತಾ ಇದೆ, ಹೆಚ್ಚಿನ ಜನಸಂಖ್ಯೆ ಸೇರ್ತಾ ಇದ್ದಾರೆ. ಮತ್ತು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಜನಗಳು ಒಳ್ಳೇದಿರ್ಬೇಕಂತೇಳಿ ನಾವು ಈ ದೇವರ ಪೂಜೆ ಮಾಡೋಳಿಗೆ ಎಲ್ಲರಿಗೂ ಕೇಳಿಕೊಂಡೆ ನಾವು ಈ ಸಂಪರ್ಕವನ್ನು ಬಿಡಿಸ್ತೀವಿ. ಈ ಎಲ್ಲರದು ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಮತ್ತು ಎಲ್ಲ ನಾವು ಮಾಡದೇ ಈ ಜನ ಸೇವೆ ಮತ್ತು ಏನಂತಾರೆ ಈ ಲೋಕ ಕಲ್ಯಾಣ ಸಲುವಾಗಿ ಇವೆಲ್ಲ ಪೂಜೆಗಳನ್ನು ಮಾಡಿಸೋದು. ಇದು ಎಷ್ಟನೇ ವರ್ಷ ಆಯ್ತು ಸರ್ ಈಗ ಈ ವರ್ಷ ಆದರೆ? ಇದು 16ನೇ ವರ್ಷ ಇರ್ಬೋದು. ಸತತವಾಗಿ ಪ್ರತಿ ವರ್ಷ ಮಾಡ್ತಾರೆ. ಪ್ರತಿ ವರ್ಷ ಇದು ಜೀರ್ಣೋದ್ಧಾರವಾಗಿ ಕಸಿ 16 ವರ್ಷ ಆಗಿ 16 ವರ್ಷ ಆಗಿದೆ. ಅವಾಗಲೇ ಇದು ನಡೀತಾ ಇದೆ ಕಾರ್ಯಕ್ರಮ. ಇದು 500 ವರ್ಷದ ಹಿಂದಿನ ದೇವಸ್ಥಾನ, ಇದು ಹಳೆಯ ದೇವಸ್ಥಾನ. ಅವಾಗ ರಾಜರು ಮಹಾರಾಜರು ಕಟ್ಟಿದ ದೇವಸ್ಥಾನ. ಇದು ಭಾಳ ಸಣ್ಣದಿತ್ತು. ಅವಾಗ ಯಾವ ಜನ ಸಿಗ್ತಿದ್ದಿಲ್ಲ, ಯಾರಿಗೆ ಗೊತ್ತಿರಲಿಲ್ಲ. ಆ ದೇವರು ನಮಗೆ ಏನೋ ಪ್ರೇರಣೆ ಕೊಟ್ಟು ಇವತ್ತಿನ ದಿನ ದೇವರು ಇಲ್ಲಿ ಹೋಗಂಗೆ ತಿರುಗಿ ನೋಡಂಗೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇದು ಎಲ್ಲ ಇಲ್ಲಿ ಏನು ಯಾರು ಬೇಡ್ಕೊಂಡ್ರೆ ಏನು ಬೇಕು ಅಂದರೆ ಅವ್ರಿಗೆಲ್ಲರೂ ಹಾಕ್ತಾರೆ. ನಾನು ಹೇಳೋದ ಅವಶ್ಯಕತೆ ಇಲ್ಲ. ಅವರವರು ಇಂಥವ್ರು ಎಲ್ಲ ಅದರ ದೇವರು ಎಲ್ಲ ಆಶೀರ್ವಾದ ಪಡೆದವರಿಗೆ ಎಲ್ಲ ಗೊತ್ತಾಗ್ತದೆ. ನಾನು ಹೇಳಿದ್ರೆ ಏನೋ ಅಡ್ವಾನ್ಸ್ ಹೇಳೋಂಗೆ ಆಗ್ತದೆ. ಅದು ನನಗೆ ಹೇಳೋಕ್ಕೆ ಸರಿ ಅನ್ನಿಸ್ತಾ ಇಲ್ಲ.